ವೆಲ್ಕಮ್ ಬ್ಯಾಕ್. ನಾನಿವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೇರಳದಲ್ಲಿ ಗರ್ಭಿಣಿಯವರಿಗೆ ಏನೆಲ್ಲ ತಗೊಂಡು ಹೋಗ್ತಾರಂತ ವಿಡಿಯೋ ಇದೆ. ಫುಲ್ ಸ್ಕಿಪ್ ಮಾಡೋದೆ ಫುಲ್ ವಿಡಿಯೋ ನೋಡಿ. ಬೆಳಿಗ್ಗೆದ್ದು ನಂದು ಡೈಲಿ ರೂಟಿಂಗ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಇದೆ. ಬೆಳಿಗ್ಗೆ ನಾನು ಜೀರಿಗೆ ಕಷಾಯ ಡೈಲಿ ಕುಡಿತೀನಿ. ಆಮೇಲೆ ಒಂದು ಅಳಿಲು ಬಂತು, ಜೀರಿಗೆ ಕಷಾಯ ಕುಡಿಯುವಾಗ ಅಳಿಲಿದ್ದು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಅತ್ತೆ ಮಾವನ ಜೊತೆ ನೈ ಪತ್ತಿರ ಮತ್ತು ಚಿಕನ್ ಕರ್ರಿ ಅದನ್ನು ತಿಂದ್ಕೊಂಡು ಮನೆ ಕೆಲಸಕ್ಕೆ ಶುರು ಮಾಡಿದೆ. ಇದು ಎಲ್ಲ ಹುಡುಗಿರಿಗೂ ಕೂಡ ಇರುತ್ತೆ ಈ ಕೆಲಸನೂ. ಬೆಡ್ಶೀಟ್ ಕ್ಲೀನ್ ಮಾಡೋದು, ಆಮೇಲೆ ಮನೆಯನ್ನು ಕ್ಲೀನ್ ಮಾಡಿಟ್ಕೊಳ್ಳೋದು. ಫಸ್ಟೆಲ್ಲ ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಇದು ಸೆಕೆಂಡ್ ರೂಮು. ಅಲ್ಲಿ ಬಂದು ಅಲ್ಲಿದ್ದು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಕ್ಲೀನ್ ಎಲ್ಲ ಮಾಡಿಕೊಂಡು ಆಮೇಲೆ ಮೇಲೆ ಹೋದೆ. ಮನೆ ಮೇಲೆ ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ರು, ಅದನ್ನೆಲ್ಲ ಮಡಚಿ ತಗೊಂಡು ಬಂದೆ. ಅದನ್ನೆಲ್ಲ ತಗೊಂಡು ಬಂದು ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿ ಬಂದು ಬಾಡಿ ಸ್ಪ್ರೇ ಹಾಕ್ಕೊಂಡೆ. ಆಮೇಲೆ ನಾನು ಮತ್ತೆ അತ್ತೆ ಹೊರಗಡೆ ಹೋಗುವಾಗ ഏറ്റവും മികച്ചമായ വിജയങ്ങൾ കരസ്ഥമാക്കിക്കൊണ്ട് നമ്മുടെ വിദ്യാലയത്തിന്റെ പേര്, നമ്മുടെ നാടിന്റെ പേര് സംസ്ഥാന തലത്തിൽ രേഖപ്പെടുത്തിയ ഒട്ടനവധി കായിക താരങ്ങളെ ഈ നാടിന് പരിചയപ്പെടുത്തുന്നതിന് വേണ്ടി ഞങ്ങൾ ഒരുക്കുന്ന വിജയാഘോഷ യാത്ര ഇതാ ഈ വാഹനത്തിന് തൊട്ടുപിറകിലായി കടന്നു വരികയാണ്. ഈ മാസം 9-10 തീയതികളിലായി പാലക്കാട് വെച്ച് നടന്ന സംസ്ഥാനതല സബ് ജൂനിയർ പെൺകുട്ടികളുടെ ഫുട്ബോൾ മത്സരത്തിൽ കോഴിക്കോട് ജില്ലയ്ക്ക് വേണ്ടി കൂട്ടണിച്ച സംസ്ഥാനതല മത്സരത്തിലെ ഏറ്റവും മികച്ച കളിക്കാരി നോറ വൈശ. കോഴിക്കോട് ജില്ലയ്ക്ക് വേണ്ടി മേലടി ഉപജില്ല മികച്ച നേട്ടങ്ങൾ കൈവരിച്ചപ്പോൾ മിഡ്ഫീൽഡിൽ തന്റെ ഗോൾ വലയ്ക്ക് മുന്നിൽ ഗോളിക്ക് ആശ്വാസം പകർന്നുകൊണ്ട് ഏറ്റവും മികച്ച പ്രകടനം കാഴ്ചവെച്ച മുസാമറിയം. മേലടി ഉപജില്ല കായികമേളയിൽ കിഡീസ് വിഭാഗം ആൺകുട്ടികളുടെ മത്സരത്തിൽ ഏറ്റവും കൂടുതൽ പോയിന്റുകൾ കരസ്ഥമാക്കിക്കൊണ്ട് വ്യക്തിഗത ചാമ്പ്യൻഷിപ്പിന് അർഹനായ അബ്ദുൽ കിഡീസ് വിഭാഗം പെൺകുട്ടികളുടെ മത്സരത്തിൽ ഏറ്റവും കൂടുതൽ പോയിന്റുകളോടെ വ്യക്തിഗത ചാമ്പ്യൻഷിപ്പിന് അർഹത നേടിയ ನೋಡಿದ್ರಲ್ಲ. ಇಲ್ಲಿ ಏನಂದರೆ ಮಕ್ಕಳಿಗೆ ಯಾವುದೇ ಪ್ರೈಸ್ ಕೊಟ್ಟರು ಇಲ್ಲಿ ಹೀಗೆ ಮೆರವಣಿಗೆ ಹೋಗ್ತಾರೆ. ಬಸ್ ಸ್ಟ್ಯಾಂಡಿನವರೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲ ಸ್ಕೂಲಲ್ಲಿ ಹೀಗೆ ಅಂತ ಇಲ್ಲಿ. ಆಮೇಲೆ ಅದು ನೋಡ್ಕೊಂಡು ನಾವು ಬಂದ್ವಿ ಫ್ಯಾನ್ಸಿಗೆ. ಯಾಕಂದರೆ ನನ್ನ ಅತ್ತೆಗೆ ಫ್ಯಾನ್ಸಿ ತೆಗೋಬೇಕಿತ್ತು. ಸೊ ಅಲ್ಲಿ ಅದನ್ನು ತಗೊಂಡು ನಾನು ಮೊದಲು ಹೋದೆ ಆಟೋ ಹತ್ತಲಿಕ್ಕೆ. ಆಮೇಲೆ ಅತ್ತೆ ಬಂದರು. ಇದೇ ನಮ್ಮ ಮನೆಯ ಹತ್ತಿರದಲ್ಲಿರುವ ಚಿಕ್ಕ ಫ್ಯಾನ್ಸಿ ಅಂಗಡಿ. ಯಾವಾಗಲಂದರೆ ಗೇಟ್ ಕ್ಲೋಸ್ ಆಗಿರುತ್ತೆ. ಇವತ್ತೇನು ಓಪನ್ ಇತ್ತು ನನ್ನ ಪುಣ್ಯಕ್ಕೆ. ನೋಡಿ ಗರ್ಭಿಣಿಯರಿಗೆ ಏನೆಲ್ಲ ತಗೊಂಡು ಹೋಗ್ತಾರಂದರೆ ಮೊಟ್ಟೆ, ಬಾಳೆಹಣ್ಣು, ಆಮೇಲೆ ಸಕ್ಕರೆ, ಇದನ್ನು ತಗೊಂಡು ಹೋಗ್ತಾರೆ. ಬಾಳೆಹಣ್ಣಿದ್ದು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅಲ್ಲಿಂದ ನಾವು ಅದನ್ನು ತಗೊಂಡು ನಾವು ಹೋದ್ವಿ. ಹೂವಿನ ಗಿಡದ ಶಾಪಿಗೆ ನಡ್ಕೊಂಡು ಹೋದ್ವಿ. ಇಲ್ಲೇ ಪಕ್ಕದಲ್ಲಿರೋದು. ಸಾಯಂಕಾಲ ಬಂದರೆ ಮೈಂಡ್ ಫ್ರೀ ಆಗುತ್ತೆ ಅಂತ. ಯಾಕಂದರೆ ಇಲ್ಲಿ ಸಾಯಂಕಾಲ ತುಂಬ ಜನ ಬರ್ತಾರಂತೆ. ಸೊ ನಾವು ಹೋಗಿರೋದು ಮಧ್ಯಾಹ್ನ, ಯಾರೂ ಇರಲಿಲ್ಲ. ನಾನು ಅತ್ತೆ ಮತ್ತು ಮಾತ್ರ ಇರಬೇಕು.
ಚಿಕ್ಕವಲ್ಲಿರುವಾಗ ನೋಡಿರೋದು, ಇದು ಯಾವುದು ಹೆಸರು ಗೊತ್ತಿಲ್ಲ ಇದ್ರದ್ದು. ಮಾಜಿನ ಇಡ್ತೋ ನಾ ಫೋಟೋ ಇಡ್ತೋ. ಅಲ್ಲಿಂದ ಹೋಗುವಾಗ ನನ್ನ ಕಣ್ಣಿಗೊಂದು ಹಣ್ಣು ಸಿಕ್ತು. ಅದನ್ನು ತಗೊಂಡೆ, ತಿಂದು ನೋಡುವಾಗ ತುಂಬ ಹುಳಿ. ಸೊ ಅತ್ತೆನ ಹತ್ರ ಹೇಳಿದೆ, ಇದು ತಿನ್ಬೋದು ಅಂತ. ತಗೊಂಡು ತಿಂತಿದ್ರೆ ಹೆಸರೇನು ಅಂತ ಗೊತ್ತಿಲ್ಲ, ಕಮೆಂಟ್ ಮೂಲಕ ತಿಳಿಸಿ. ಅದನ್ನು ತಗೊಂಡು ನಾವು ಹೋಗಿ ನಡ್ಕೊಂಡು ಆಟೋ ಸ್ಟ್ಯಾಂಡಿಗೆ. ಇಲ್ಲಿ ಕೊಕೊನಟ್ ನರ್ಸರಿ ಅಂತ ಬರೆದಿದೆ. ಸೊ ಅಲ್ಲಿ ಹೂವಿನ ಗಿಡ ಮಾತ್ರ ಇರೋದು. ಅಲ್ಲಿಂದ ನನ್ನ ಅತ್ತೆಯ ತಂಗಿಯ ಮಗಳು ಗರ್ಭಿಣಿ, ಅವಳನ್ನು ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ನಾನು ಅತ್ತೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಂದರೆ ನಾವು ನಮ್ಮೂರಲ್ಲಿ ತಗೊಂಡು ಹೋಗೋದು ಸ್ವೀಟ್ಸ್. ಇಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣು, ಸಕ್ಕರೆ ತಗೊಂಡು ಹೋಗಲಿಕ್ಕೆ ಇಲ್ಲಿದ್ದು ರೂಲ್ಸ್ ಅಂತೆ. ಹೋದ ಕೂಡಲೇ ನಮಗೆ ಆರೆಂಜ್ ಜ್ಯೂಸ್ ಕೊಟ್ಟರು. ಸೊ ಅದನ್ನು ಕುಡ್ಕೊಂಡು ಮನೆ ಫುಲ್ಲು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಏನಂದ್ರೆ ಅವರ ಫ್ಯಾಮಿಲಿ ಫೋಟೋಸು ಫ್ರೇಮ್ ಹಾಕಿ ಇಟ್ಟಿದ್ದಾರೆ. ಸೊ ನಮ್ಮದ್ರಲ್ಲಿ ಹೀಗೆ ಹಾಕಲಿಕ್ಕಿಲ್ಲ. ಇಲ್ಲಿ ಹಾಗೇನೋ ಲೆಕ್ಕ ಇಲ್ಲ. ಕೇರಳದಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಇದೆ ಹೀಗೆ ಫ್ರೇಮ್ ಹಾಕಿ ಫ್ಯಾಮಿಲಿ ಫೋಟೋ ಹಾಕೋದು. ಅಲ್ಲಿಂದ ಬಂದು ಇದು ಸಾಯಂಕಾಲ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೊರಗಡೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಂತ ಪರ್ಚೇಸ್ ಮಾಡಲಿಕ್ಕಿತ್ತು ಅವಳಿಗೆ. ಸೊ ನನಗೂ ಕೂಡ ಪರ್ಚೇಸ್ ಮಾಡಲಿಕ್ಕಿತ್ತು. ಅದನ್ನೆಲ್ಲ ತಗೊಂಡು, ಅದು ವಿಡಿಯೋ ಮಾತ್ರ ನಂಗೆ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಆಮೇಲೆ ನಾವು ಹೋಟೆಲ್ಗೆ ಹೋದ್ವಿ. ಅಲ್ಲಿಂದ ಬರ್ಗರ್ ಮತ್ತು ಚಹಾ ತಗೊಂಡು ಕುಡ್ಕೊಂಡು ನಾವು ಅಲ್ಲಿಂದ ಬಂದ್ವಿ ಮನೆಗೆ.
ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.